ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ಅಥವಾ ಕತ್ಲೆ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇದು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬರು ಕ್ರಿಶ್ಚಿಯನ್ ಇದ್ದಾರೆ. ಸೊ ಅವರು ಕ್ಯಾರೋಲ್ಸ್ಗೆ ನಮಗೆ ಇನ್ವೈಟ್ ಮಾಡಿದರು. ಕ್ಯಾರೋಲ್ಸ್ ಅಂದರೆ ಇದು ಕ್ರಿಶ್ಚಿಯನ್ ರಿಲಿಜಿಯನ್ ಒಂದು ಸಾಂಗ್. ಪೀಪಲ್ ತುಂಬ ಎಲ್ಲರೂ ಸೇರಿಕೊಂಡು ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅವರು ಆ ಸಾಂಗ್ನ ಹೇಳಿ ಸಮಥಿಂಗ್ ಪ್ರೇಯರ್ ಎಲ್ಲ ಮಾಡ್ತಾರೆ. ತುಂಬ ಡೀಟೇಲಿಂಗಾಗಿ ನನಗೇನು ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ಆ್ಯಂಡ್ ಅವರು ನಮಗೆ ಇನ್ವೈಟ್ ಮಾಡಿದರು ಬನ್ನಿ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆಲ್ಲರಿಗೂ ಗೊತ್ತು, ಕ್ರಿಸ್ಮಸ್ ಟೈಮಲ್ಲಿ ಯಮ್ಮಿಯಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಕೇಕ್, ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ ಆಗಿರ್ಬೋದು, ಈ ಥರ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಮನೆಯಲ್ಲೇ ಕೇಕ್ನ ಬೇಕ್ ಮಾಡ್ತಾರೆ. ರಮ್ ಕೇಕ್ಸ್ ಆಗಿರ್ಬೋದು ಅಥವಾ ಪ್ಲಮ್ ಕೇಕ್ಸ್ ಆಗಿರ್ಬೋದು, ವಿಚ್ ಇಸ್ ಡನ್ಸ್ಡ್ ವಿತ್ ಡ್ರೈ ಫ್ರೂಟ್ಸು, ಆಮೇಲೆ ಸೀಡ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಡಿಪೆಂಡ್ಸ್, ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನೋಡಿ, ಇವರು ನಮ್ಮ ನೈಬರ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಇದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಸ್ಯಾಂಟಾ ಕ್ಲಾಸ್ ಎಲ್ಲ ಬರ್ತಾರೆ. ನನಗೆ ಕ್ರಿಸ್ಮಸ್ ಅಂದರೆ ನೆನಪಿರೋದೇನಪ್ಪ ಅಂತಂದರೆ, ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ಡಲ್ಲಿ ವಿ ಬೀಯಿಂಗ್ ಹಿಂದೂ, ನಮ್ಮ ಮನೆ ಪಕ್ಕ ಒಬ್ಬರು ಕ್ರಿಶ್ಚಿಯನ್ ಫ್ಯಾಮಿಲಿ ಇತ್ತು. ಆ ಕ್ರಿಶ್ಚಿಯನ್ ಫ್ಯಾಮಿಲಿ ಪಕ್ಕ ಮುಸ್ಲಿಂ ಫ್ಯಾಮಿಲಿ ಇತ್ತು. ಸೊ ಹೇಗೆ ಅಂತಂದರೆ, ನಮ್ಮ ಮನೇಲಿ ನಾವೇನೇ ಸೆಲೆಬ್ರೇಷನ್ ಮಾಡಿದ್ರು ಅಥವಾ ನಮ್ಮ ಮನೇಲಿ ನಾವೇನೇ ಸೆಲೆಬ್ರೇಷನ್ ಫುಡ್ ರೆಡಿ ಮಾಡಿದ್ರು ನಾವು ಇಬ್ಬರ ಹತ್ರನೂ ಶೇರ್ ಮಾಡ್ತಿದ್ವಿ. ಲೈಕ್ ಕ್ರಿಶ್ಚಿಯನ್ ಫ್ಯಾಮಿಲಿ ಆ್ಯಂಡ್ ಮುಸ್ಲಿಂ ಫ್ಯಾಮಿಲಿ ಇಬ್ರಿಗೂ ನಾವು ಶೇರ್ ಮಾಡ್ತಿದ್ವಿ. ನಮ್ಮಲ್ಲಿ ಹೋಳಿಗೆನ ನಾವು ತುಂಬ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಮಮ್ಮಿ. ಸೊ ನಮ್ಮ ಮಮ್ಮಿ ಹೋಳಿಗೆ ಮಾಡಿದಾಗ ಅವ್ರಿಗೆ ಶೇರ್ ಮಾಡ್ತಿದ್ರು. ಆ್ಯಂಡ್ ಕ್ರಿಶ್ಚಿಯನ್ ಫ್ಯಾಮಿಲಿಲಿ ಏನೇ ಕ್ರಿಶ್ಚಿಯನ್ ಫಂಕ್ಷನ್ ಆಗಿರಲಿ, ಲೈಕ್ ಕ್ರಿಸ್ಮಸ್ ಆಗಿರ್ಬೋದು, ಈಸ್ಟರ್ ಆಗಿರ್ಬೋದು, ಈ ಥರ ಏನೇ ಸೆಲೆಬ್ರೇಷನ್ ಮಾಡಿದ್ರು ಅವರು ಅವ್ರ ಮನೇಲಿ ಮಾಡಿರೋವಂಥ ಸ್ವೀಟ್ಸು, ಆಮೇಲೆ ಬೇಕ್ ಮಾಡಿರುವಂಥ ಕೇಕ್ಸ್ ಎಲ್ಲ ನಮಗೆ ಕೊಡ್ತಾಯಿದ್ರು. ಅದಾದಮೇಲೆ ಮುಸ್ಲಿಮ್ಸ್ ಫ್ಯಾಮಿಲಿನೂ ಇದ್ದರು. ಸೊ ಅವರು ಅಷ್ಟೇ, ಅವ್ರ ಮನೇಲಿ ರಂಜಾನಲ್ಲಿ ಏನೇ ಫುಡ್ನ ಬೇಕ್ ಮಾಡಿದರು, ಬಿರಿಯಾನಿ ಆಗಿರ್ಬೋದು ಅಥವಾ ತಿಂಡಿಗಳಾಗಿರ್ಬೋದು, ಈ ಥರದನ್ನೆಲ್ಲ ನಮಗೆ ಕೊಡ್ತಾಯಿದ್ರು. ನನ್ನ ಚೈಲ್ಡ್ಹುಡ್ ಕ್ರಿಸ್ಮಸ್ ಈ ಥರ ಇತ್ತು. ಐ ಮೀನ್ ಕ್ರಿಸ್ಮಸ್ ಅಂದರೆ ನನಗೆ ನೆನಪಾಗೋದು ಸ್ಯಾಂಟಾ ಕ್ಲಾಸ್ ಬರ್ತಿದ್ರು. ಅವ್ರ ಮನೇಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಅವರು ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ನಮ್ಮ ಮನೆ ಪಕ್ಕದಲ್ಲಿದ್ದಿದ್ದು. ಸೊ ಅವರು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಸ್ಯಾಂಟಾ ಕ್ಲಾಸ್ ಎಲ್ಲ ಬರ್ತಿದ್ರು, ಗಿಫ್ಟ್ಸ್ ಎಲ್ಲ ಕೊಡ್ತಿದ್ರು, ಡ್ಯಾನ್ಸ್ ಎಲ್ಲ ಇರ್ತಾಯಿತ್ತು. ಆಮೇಲೆ ಮಕ್ಕಳಿಗೆಲ್ಲರಿಗೂ ಗಿಫ್ಟ್ ಕೊಡ್ತಿದ್ರು. ಬಟ್ ಈಗಿನ ಮಕ್ಕಳು ದೇ ಆರ್ ಡೆಸ್ಪರೇಟ್ಲಿ ಸ್ಯಾಂಟಾ ಕ್ಲಾಸ್ ಅಂತ ಹುಡುಕ್ತಿದ್ರು. ಬಟ್ ಸ್ಯಾಂಟಾ, ಒಬ್ಬ ಸ್ಮಾಲ್ ಬಾಯ್ ಬಂದಿದ್ದ ಸ್ಯಾಂಟಾ ಕ್ಲಾಸ್ ಅಂದ್ಕೊಂಡು. ಎಲ್ಲರೂ ಬಂದರು. ಐ ಮೀನ್ ಇಲ್ಲಿ ಮೇಲೆ ಪ್ರಯತ್ನ ಮಾಡಿ got me doing
ಸೊ ಮಕ್ಕಳೆಲ್ಲನೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ನನಗನ್ಸಿರೋ ಮಟ್ಟಿಗೆ ಸ್ಯಾಂಟಾ ಕ್ಲಾಸ್ ಅಂತಂದರೆ ಒಂದು ಇಮ್ಯಾಜಿನರಿ ಒಂದು ಇಮ್ಯಾಜಿನರಿ ಫೀಲ್ ಇರುತ್ತೆ, ಒಂದು ಡ್ರೀಮ್ ಲ್ಯಾಂಡ್ ಫೀಲ್ ಇರುತ್ತೆ, ಆಮೇಲೆ ಸರ್ಪ್ರೈಸ್ ಗಿಫ್ಟ್ಸ್ದು ಫೀಲ್ ಇರುತ್ತೆ. ಸೊ ಇವಾಗಿನ ಮಕ್ಕಳು ಅದನ್ನು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಬಿಕಾಸ್ ಯಾರಿಗೂ ಅಷ್ಟು ಟೈಮ್ ಇಲ್ಲ, ಆಮೇಲೆ ಯಾರೂ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರಲ್ಲ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ನಾವೆಲ್ಲ ಈ ಟೈಮ್ನ ತುಂಬಾ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ನಮ್ಗೆ ಅದ್ರದ್ದು ಒಂದು ಹ್ಯಾಪಿನೆಸ್ ಗೊತ್ತಿದೆ. ಬಟ್ ಇಲ್ಲಿನೂ ಅಷ್ಟೇ ಮಕ್ಕಳೆಲ್ಲ ಸ್ಯಾಂಟಾ ಕ್ಲಾಸು ಆಮೇಲೆ ಸರ್ಪ್ರೈಸ್ ಗಿಫ್ಟ್ಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂತ ಅಂದ್ಕೊತೀನಿ. ಬಟ್ ಸ್ಯಾಂಟಾ ಕ್ಲಾಸ್ ಅನ್ಫಾರ್ಚುನೇಟ್ಲಿ ಒಬ್ಬ ಸ್ಮಾಲ್ ಬಾಯ್ ಆಗಿದ್ದ. ಆ್ಯಂಡ್ ನಾವೆಲ್ಲ ಚಿಕ್ಕವ್ರ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸ್ತಿದ್ರು, ಆಮೇಲೆ ಗಿಫ್ಟ್ಗಳನ್ನ ಕೊಡೋದಕ್ಕೆ ನಮಗೆ ತುಂಬ ಸತಾಯಿಸ್ತಾಯಿದ್ರು. ಈ ಥರ ಇತ್ತು ನಮ್ಮ ಮೆಮೊರಿ ಕ್ರಿಸ್ಮಸ್ ಅಂತಂದರೆ. ಸೊ ನಿಮ್ಮ ಮೆಮೊರಿ ಏನು ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಸೊ RR ನಗರಲ್ಲಿ ಹೈದ್ರಾಬಾದಿ ಬಿರಿಯಾನಿ ಇದೆ, ನಿಮಗೆಲ್ಲರಿಗೂ ಗೊತ್ತು. ಆ್ಯಂಡ್ ಹೈದ್ರಾಬಾದಿ ಬಿರಿಯಾನಿ ಟೇಸ್ಟ್ ವೆರಿ ಗುಡ್. ನನಗೆ ಆ್ಯಕ್ಚುಲಿ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೂ ನಂಗೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ. ಇಲ್ಲಿ RR ನಗರಲ್ಲಿ ಕ್ವಾಂಟಿಟಿ ಕೂಡ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಯಾರು ನಾಟಿ ಸ್ಟೈಲ್ ಇಷ್ಟಪಡಲ್ಲ, ಈ ಥರ ಬಾಸುಮತಿ ರೈಸ್ ಬಿರಿಯಾನಿ ಇಷ್ಟಪಡ್ತಾರೋ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಹೈದ್ರಾಬಾದಿ ಬಿರಿಯಾನಿ. ಇಲ್ಲಿ ಕೂಡ ಅಷ್ಟೇ, ಲೈಕ್ ಪಾರ್ಸಲ್ಗಾದ್ರೂ ಇಲ್ಲಿ ವೆಯ್ಟಿಂಗ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಎಲ್ಲೋ ನಿಂತ್ಕೊಂಡು ಕಾಯೋ ಅಂಥ ಅವಶ್ಯಕತೆ ಏನೂ ಇಲ್ಲ, ಆರಾಮಾಗಿ ಕೂತ್ಕೊಂಡು ಏನಾದರೂ ಪಾರ್ಸಲ್ ಇದ್ದರೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ವೀಕೆಂಡ್ಸಲ್ಲಂತೂ ತುಂಬಾ ರಶ್ ಇರುತ್ತೆ. ಸೊ ಇಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಫುಡ್ ಕೂಡ ಕ್ವಾಲಿಟಿ, ಕ್ವಾಂಟಿಟಿ ಆ್ಯಂಡ್ ಆಬ್ವಿಯಸ್ಲಿ ಪ್ರೈಸ್ ಎಲ್ಲ ನಮ್ಗೆ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಸಲ್ಲೂ ಸೇಮೇ ಪ್ರೈಸ್ ಇರುತ್ತೆ. ಒಂದು 10 ರೂಪಾಯಿ 20 ರೂಪಾಯಿ ಅಥವಾ ಒಂದು 50 ರೂಪಾಯಿ ಆಚೆ ಈಚೆ ಇದ್ದರೂ ಇರಬಹುದು. ಬಟ್ ಇಲ್ಲಿ ಪ್ರೈಸ್ ಕೂಡ ಹಾಗೆ ಚೆನ್ನಾಗೇ ಇದೆ. ಸೊ ವಿಸಿಟ್ ಮಾಡ್ಬೋದು ಯಾರೆಲ್ಲ RR ನಗರ್ ಲೊಕ್ಯಾಲಿಟಿಲಿದ್ದೀರೋ. ಆ್ಯಂಡ್ ಯಾರಾದರೂ ಬಿರಿಯಾನಿ ಫ್ರೀಕ್ ಇದ್ದರೆ ಮಸ್ಟ್ ಟ್ರೈ ಹೈದ್ರಾಬಾದಿ ಬಿರಿಯಾನಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬಾ ಇಷ್ಟ. ಬಟ್ ಇವತ್ತು ನಾವೇನು ಬಿರಿಯಾನಿ ಆರ್ಡರ್ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ. ಬಿಕಾಸ್ ನೈಟ್ ಆಗಿಬಿಟ್ಟಿತ್ತು, ನಾವು ಬಂದಿದ್ದು 8:30 9 o'clock ಆಗಿತ್ತು. ಸೊ ಅಷ್ಟೊತ್ತಿಗೆ ತುಂಬ ಹೆವಿಯಾಗಿ ತಿನ್ನೋ ಅಂಥ ಪ್ಲ್ಯಾನ್ ಏನೂ ಇರಲಿಲ್ಲ. ಸಿನ್ಸ್ ನಾನು ಆಲ್ರೆಡಿ 7 o'clockಗೆ ನನ್ನ ಡಿನ್ನರ್ನ ನಾನು ರೀಸೆಂಟ್ ಡೇಸಿಂದ ಫಿನಿಷ್ ಮಾಡೋದಕ್ಕೆ ನಾನು ಐ ಆಮ್ ಡಿಸೈಡೆಡ್. ಸೊ ನಾನು ಗುಡಿಯ ಬೇಗನೆ ಊಟ ಮಾಡಿಬಿಡ್ತೀವಿ ನೈಟ್. ಸೊ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನಾವು ಬಂದಿರೋದು. ಸೊ ಹಾಗಾಗಿ ಏನಾದರೂ ಲೈಟಾಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದೇ ಒಂದು ಸ್ಟಾರ್ಟರು ಮತ್ತು ರೋಟಿ ಕರಿ ಮತ್ತು ಅದಕ್ಕೆ ಗ್ರೇವಿನ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ಲೈಟಾಗಿ ಒಂದು ಮಜ್ಜಿಟೋ. ನನಗೆ ಮಾತ್ರನೇ ಇಷ್ಟ ಆಗುತ್ತೆ. ಲೈಕ್ ಮೇಘರಾಜ್ ಅವ್ರಿಗೆ ಲೈಮ್ ಸೋಡಾ ಬಿಟ್ಟರೆ ಬೇರೆ ಇನ್ನೇನು ಅಷ್ಟೊಂದು ಇಷ್ಟ ಆಗೋಲ್ಲ. ಫ್ಯಾನ್ಸಿ ಡ್ರಿಂಕ್ಸ್ ಎಲ್ಲ ಅಷ್ಟೊಂದು ಅವ್ರೇನು ಪ್ರಿಫರ್ ಮಾಡಲ್ಲ. ಸೊ ಇದು ಆಲ್ಫಾಮ್ ಒಂದು ಸ್ಟಾರ್ಟರ್ನ ಆರ್ಡ್ರ್ ಮಾಡಿದ್ದೀವಿ ನೋಡಿ. ಒಂದು ಸತಿ ನಾವು ಫುಡ್ ಪಾರ್ಕಲ್ಲಿ ಆಲ್ಫಾಮ್ ಟ್ರೈ ಮಾಡಿದಾಗಿಂದ ನಾನು ಮತ್ತು ಮೇಘರಾಜರು ವಿ ಬಿಕಮ್ ಅ ಫ್ಯಾನ್ ಆಫ್ ಆಲ್ಫಾಮ್. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಹೆವಿ ಮಸಾಲೆ ಅಂತ ಏನೂ ಇರಲ್ಲ. ಸೊ ಹಾಗಾಗಿ ಇದನ್ನು ನಾವು ಪ್ರಿಫರ್ ಮಾಡ್ತೀವಿ ಎಲ್ಲೇ ಹೊರಗಡೆ ಹೋದ್ರೂ ಅಷ್ಟೇ. ಗುಡಿಯನ್ಗೂ ಇಷ್ಟ ಆಗುತ್ತೆ, ಗುಡಿಯನ್ಗೂ ಕೊಡ್ಬೋದು. ಆಮೇಲೆ ನಾವು ತುಂಬಾ ಅವಾಯ್ಡ್ ಮಾಡ್ತೀವಿ ಡೀಪ್ ಫ್ರೈಡ್ ಐಟಮ್ಸ್ ಆಗಿರ್ಬೋದು, ಆಮೇಲೆ ಈ ಕಬಾಬು, ಲಾಲಿಪಾಪ್ ಈ ಥರದನ್ನೆಲ್ಲ ಲಿಟ್ರಲಿ ಅವಾಯ್ಡ್ ಮಾಡ್ತೀವಿ. ಬಟ್ ನನಗಿಷ್ಟ ಆಗುತ್ತೆ, ಒಂದಾದರೂ ಟ್ರೈ ಮಾಡಬೇಕು ಅಂತ ನನಗಿಷ್ಟ ಆಗುತ್ತೆ. ಸಿನ್ಸ್ ಮೇಘರಾಜ್ ಅವರು ಗುಡಿಯಾಗೂ ಅದನ್ನು ರೆಕಮೆಂಡ್ ಮಾಡಲ್ಲ ಆ್ಯಂಡ್ ಈವನ್ ಅವರು ಕೂಡ ಅಷ್ಟು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನನ್ನ ತಮ್ಮ ನಮ್ಮ ಮಮ್ಮಿ ಏನಾದರೂ ಬಂದರೆ ವಿ ಯೂಸ್ ಟು ಆರ್ಡರ್ ಲೈಕ್ ದ್ಯಾಟ್. ಅದು ಬಿಟ್ಟರೆ ಈ ಥರ ಡ್ರೈ ಅಥವಾ ಈ ಥರ ಸ್ಟೀಮಲ್ಲಿ ಕುಕ್ ಮಾಡಿರೋ ಅಂಥದ್ದನ್ನೇ ನಾವು ತೊಗೊಳೋದಕ್ಕೆ ಇಷ್ಟಪಡ್ತೀವಿ. ವಿತ್ ಲೆಸ್ ಆಯಿಲ್ ಆ್ಯಂಡ್ ಲೆಸ್ ಮಸಾಲ ಫುಡ್ನೇ ನಾವು ಯೂಶ್ವಲಿ ಪ್ರಿಫರ್ ಮಾಡೋದು. ಸೊ ನಾವು ಇವತ್ತು ನೈಟ್ ಫುಡ್ಡನ್ನು ಈ ಥರ ಎಂಜಾಯ್ ಮಾಡಿ ಮನೆಗೆ ಹೋದ್ವಿ. ಆ್ಯಂಡ್ ನೋಡ್ಕೊಂಡು ಬನ್ನಿ ನೀವು ಅಷ್ಟೇ. ಆ್ಯಂಡ್ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನನಗೆ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ನನಗೆ, ಅದೇ ತುಂಬ ಖುಷಿ ಆಗ್ತಿರೋದು. ಐ ಆಮ್ ನಾಟ್ ಎಟ್ ಆಲ್ ರೆಡಿ ಅಥವಾ ಐ ಆಮ್ ನಾಟ್ ಎಟ್ ಆಲ್ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾನೂ ಇರಲಿಲ್ಲ. ಸೊ ಒನ್ಸ್ ಐ ಗಾಟ್ ರಿವ್ಯೂಸ್ ಫ್ರಮ್ ಮೆನಿ ಯೂಟ್ಯೂಬರ್ಸ್ ಅಲ್ವಾ, ಯೂಟ್ಯೂಬಲ್ಲೇ ನಾನು ತುಂಬ ವೀಡಿಯೋಸ್ಗಳನ್ನ ನೋಡ್ತೀನಿ. ಸೊ ಹಾಗಾಗಿ ನನಗೆ ಒಂದು ಎಂಥೂಸಿಯಾಸಮ್ ಸಿಕ್ತು ಈ ಥರ ಒಂದು ವೀಡಿಯೋಸ್ಗಳನ್ನ ಮಾಡೋದಕ್ಕಾಗಿರ್ಬೋದು. ಇದನ್ನೇ ದ ಸೋರ್ಸ್ ಆಫ್ ಇನ್ಕಮ್ ಅಂತಲೂ ನಾವು ಕನ್ಸಿಡರ್ ಮಾಡಬಹುದು.
ರಾದರ್ ದನ್ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಯಾರೂ ಮಾಡೋದಿಲ್ಲ, ಆ್ಯಸ್ ವಿ ಆಲ್ ನೋ. ಸೊ ವೈ ನಾಟ್ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಸೊ ನಿಮ್ಮ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ನನಗೆ ಸಿಗ್ತಿದೆ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ, ಎನ್ಕರೇಜ್ ಮಾಡಿ ನನ್ನ ಚಾನಲ್ನ ಅಂತ ಅನ್ಕೋತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್. I begin to